ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಮಾಟ್ವಾಡಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಬಾಳೆಕಾಯಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಮೊದಲು ಒಂದು ಮಸಾಲ ಪೇಸ್ಟ್ ಮಾಡ್ಕೋಬೇಕು, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನೋಡಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದೊಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಈ ಥರ ಉಗುರಲ್ಲಿ ಮುರಿದ್ರೆ ತಕ್ಷಣ ಕಟ್ಟಾಗಬೇಕು, ಅಷ್ಟು ನೆಂದಿರಬೇಕು. ಸೊ ಇದು 2 ಬಾಳೆಕಾಯಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಳತೆ ಸರಿ ಹೋಗುತ್ತೆ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡಲೆಬೇಳೆ ಹಾಕಾಗಿದೆ. ಇದು ಅರ್ಧ ಮೆಷರಿಂಗ್ ಕಪ್ಪಷ್ಟು ಕಾಯಿ ತುರಿ. ಇದು ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಒಣಮೆಣಸಿನ್ಕಾಯಲ್ಲೂ ಮಾಡ್ಬೋದು, ಇಲ್ಲ ಹಸಿರು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕಾಂಬಿನೇಷನಲ್ಲೂ ಮಾಡ್ಬೋದು ಇದನ್ನು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ. ಒಂದು ಅರ್ಧ ಮುಕ್ಕಾಲು ಚಮಚದಷ್ಟಿದೆ. ಇದು ಟೀ ಸ್ಪೂನ್ ಲೆಕ್ಕ ಇದು ನಾನು ಹಾಕಿದ ಸ್ಪೂನು. ಮತ್ತು ಸ್ವಲ್ಪ ಇಂಗು. ಆಮೇಲೆ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ. ಇದಿಷ್ಟು ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ತಿರುವ್ಕೊಳ್ಳಿ. ಇದು ನಾನು ಕಡಲೆಬೇಳೆ ನೆನೆಸಿಟ್ಟಿದ್ದು ನೀರೇ ಹಾಕ್ತಾಯಿದ್ದೀನಿ. ಸೊ ಇದನ್ನು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ತುಂಬ ಪೇಸ್ಟ್ ಥರ ಮಾಡಬೇಡಿ. ಇದನ್ನು ಸ್ವಲ್ಪ ತರ್ತರಿ ಇರಲಿ, ಅದು ಪಲ್ಯದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಇವಾಗ ಇದು ರುಬ್ಕೊಂಡಿದ್ದಾಯಿತು. ನೆಕ್ಸ್ಟು ನಾವು ಬಾಳೆಕಾಯಿನ ಹೆಚ್ಚಿಟ್ಕೊಳ್ಳೋಣ. ಫಸ್ಟು ರುಬ್ಬಿಟ್ಕೊಂಡು ಆಮೇಲೆ ಬಾಳೆಕಾಯಿ ಹೆಚ್ಕೋತಾ ಇರೋದು ಯಾಕೆಂದರೆ ಒಂದೊಂದು ಸತಿ ಬಾಳೆಕಾಯಿ ಹೆಚ್ಚಿಟ್ಟರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಗಾಳಿಗೆ ಬಿಟ್ಟರೆ. ಅದಕ್ಕೆ ಫಸ್ಟ್ ಇದು ರುಬ್ಬಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಇದನ್ನು ಹೆಚ್ಚ್ತಾ ಇದ್ದೀನಿ. ಯೂಶ್ವಲಿ ಮಾಟ್ವಾಡಿ ಪಲ್ಯ ಬಾಳೆಕಾಯಲ್ಲಿ ಮಾಡ್ತಾರೆ, ಗೋರಿಕಾಯಲ್ಲಿ ಮಾಡ್ತಾರೆ, ಆಮೇಲೆ ಮೆಂತ್ಯದ ಸೊಪ್ಪಲ್ಲಿ ಮಾಡ್ತಾರೆ. ನಂಗೆ ಗೊತ್ತಿರೋಂಗೆ ಇದು 3ರಲ್ಲಿ ಮಾಡ್ತಾರೆ. ಬೇರೆ ಇನ್ಯಾವುದಾದ್ರು ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಸೊ ಇದನ್ನು ಇವಾಗ ಸಣ್ಣದಾಗಿ ಹೆಚ್ಕೊಳ್ಳಿ. ತುಂಬ ಹೋಳು ಸಣ್ಣದಾಗೇ ಇರಲಿ, ಅಂದರೆ ಚಿಕ್ಕ ಪೀಸು. ಸಣ್ಣದಾಗಿ ಅಂದರೆ ಸಿಪ್ಪೆ ತೆಗೆದು ಈ ಮಾಟ್ವಾಡಿ ಪಲ್ಯ ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೆ. ಆಮೇಲೆ ಚಪಾತಿಗೂ ಒಂದು ಥರ ವೇರಿಯೇಷನ್ ಇರುತ್ತೆ. ಬಟ್ ಒಂದೇನು ಅಂದರೆ ಸ್ವಲ್ಪ ಇದು ಆರಿದ್ಮೇಲೆ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ, ಅಂದರೆ ಬಿಗ್ದಂಗೆ ಆಗುತ್ತೆ. ಸೊ ಬಿಸಿಲು ಮಾತ್ರ ಇದು ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಇದು ಚೆನ್ನಾಗಿರುತ್ತೆ. ಆಮೇಲೆ ನಾವು ಪಲ್ಯಗಳು ಯೂಶ್ವಲಿ ಇದು ಬಿಟ್ಟು ಇನ್ನೊಂದು 2 ಥರ ಮಾಡ್ತೀವಿ. ಒಂದು ಸಪ್ಪೆ ಪಲ್ಯ ಅಂತ, ಬರೀ ಕಾಯಿ ತುರಿ ಮತ್ತು ತರಕಾರಿ ಹಾಕಿ ಮಾಡೋದು. ಅದು ಬಿಟ್ಟರೆ ಪುಡಿ ಹಾಕಿದ ಪಲ್ಯ ಮಾಡ್ತೀವಿ, ಪಲ್ಯದ ಪುಡಿ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದು. ಅದು ಬಿಟ್ಟರೆ ಇದೊಂದು ವೇರಿಯೇಷನು. ಇದು ಸ್ವಲ್ಪ ಏನು ಹೇಳ್ತಾರೆ, ತಿರುವು ಮಾಡೋದು ಮಾಡ್ತೀವಿ, ಒದಗುತ್ತೆ ಒಂದು. ಮತ್ತು ಇದು ಸ್ವಲ್ಪ ಉಪ್ಪು ಹುಳಿ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೊಂದು ವೇರಿಯೇಷನ್ ಟ್ರೈ ಮಾಡ್ಬೋದು. ಸೊ ಇದು ನಾನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಇಲ್ಲಿ ತರಕಾರಿ ಹೆಚ್ಚಿದ್ದು ರೆಡಿಯಾಗಿದೆ. ಇವಾಗ ಇದು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದು ಬೇಸಿಕಲಿ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ನಾವು ತಿರುವಿಕೊಂಡಿದ್ದೀವಲ್ಲ ಅದನ್ನು ಸೇರಿಸಿ ಕುಕ್ಕರಲ್ಲಿ ಕೂಗಿಸ್ಕೋತೀವಿ, ಬೇಯಿಸ್ಕೋತೀವಿ. ಸೊ ನೀವು ಕುಕ್ಕರ್ ಒಳಗಡೆ ಕೂರುವಂಥದ್ದು ಒಂದು ಪಾತ್ರೆ ನೋಡಿ ಇಟ್ಕೊಳ್ಳಿ, ಅದೇ ಪಾತ್ರೆಗೆ ಹಾಕೋಬೋದು. ಸೊ ಈಗ ಹೋಳಿಗೆ ನಾನು ಈ ತಿರುವಿಟ್ಕೊಂಡಿದ್ದು ನಾವು ಮಸಾಲೆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸೊ ಈಗ ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ನೀರಾದರೂ ಅದು ಹೊಂದಲ್ಲ. ಈಗ ಏನು ಮಾಡ್ತೀವಿ, ನಾವು ಲೈಟಾಗಿ ಕೋಟ್ ಮಾಡ್ದಂಗೆ ಮಾಡ್ತೀವಿ ಹೋಳ ಮೇಲೆ. ಈ ಥರ ಕೈನಲ್ಲಿ ಕೂಡಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಸೊ ಈ ಕೈನಲ್ಲಿ ಹಾಗೆ ಕೈ ಆಡಿಕೊಂಡು ಅದು ಎಲ್ಲ ಹೋಳ ಮೇಲೆ ಇದು ಈ ನಾವು ತಿರುಕೊಂಡಿರೋ ಮಸಾಲೆ ಕೋಟ್ ಆಗಬೇಕು, ಆ ಥರ ಮಾಡ್ಕೋತೀವಿ. ಅದಕ್ಕೆ ನೀವು ತುಂಬ ಗಟ್ಟಿ ಮಾಡಿಕೊಂಡ್ರೂ ಅದು ಸರಿ ಹೋಗಲ್ಲ, ಅದು ಹತ್ತಲ್ಲ ಹೋಳಿನ ಮೇಲೆ. ಮತ್ತು ನೀರಾದರೂ ನಿರ್ಚಾಗಿಬಿಡುತ್ತೆ. ಸೊ ಈ ಥರ ಮಾಡಿಕೊಂಡು ಎಲ್ಲ ಹೋಳುಗಳ ಮೇಲೂ ಪೂರ್ತಿ ಈವನ್ನಾಗಿ ಕೋಟ್ ಆಗಿರಬೇಕು, ಆ ಥರ ಕೂಡಿಸ್ಕೊಳ್ಳಿ ಒಂದು ಸತಿ. ಆಮೇಲೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹೈಟ್ ಬರೋ ಅಂಥದ್ದು ಏನಾದ್ರು ಒಂದು ಇಟ್ಕೋಬೇಕು. ಇವಾಗ ರಿಂಗ್ ಅಂತ ತೋರಿಸ್ತೀನಿ ನಾನಿಲ್ಲಿ, ಅದು ಆ ಥರ ಇಡ್ಬೋದು, ಇಲ್ಲ ಒಂದು ಸಣ್ಣ ಬಟ್ಲು ಇಟ್ಕೋಬೋದು ಸ್ವಲ್ಪ ಹೈಟ್ ಬರೋ ಹಾಗೆ. ಸೊ ಬೇಸಿಕಲಿ ನಾವೀಗ ಇದನ್ನು ಪ್ರೆಷರ್ ಕುಕ್ ಮಾಡ್ತಾಯಿದ್ದೀವಿ.
ಎಷ್ಟೊತ್ತು ಮಾಡಬೇಕು ಅಂದರೆ ಕಡಲೆಬೇಳೆ ಇರೋದ್ರಿಂದ ಒಂದು 2ರಿಂದ 3 ವಿಸಿಲ್ ಬೇಕಾಗತ್ತೆ. ಒಂದು 10 ನಿಮಿಷ ಅಂತ ಇಟ್ಕೊಳ್ಳಿ ಲೆಕ್ಕ. 10 ನಿಮಿಷ ಬೇಯಬೇಕಾಗತ್ತೆ ಈ ಥರ ಕೂರಿಸ್ಬಿಟ್ಟು. ಆಮೇಲೆ ಇನ್ನೊಂದು ಸ್ವಲ್ಪ ತರಕಾರಿ ಸ್ವಲ್ಪ ಹೈಟ್ ಇರೋ ಪಾತ್ರೆಯಲ್ಲೇ ಇಟ್ಕೊಳ್ಳಿ. ಏಕೆಂದರೆ ಕುದೀತಾ ಅಕಸ್ಮಾತ್ ಕೆಳಗಡೆ ಹಾಕಿದ ನೀರು ಒಳಗಡೆ ಬರೋ ಚಾನ್ಸ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಇದೊಂದು 2 ವಿಸಿಲ್ ಆಗುತ್ತೆ. ಈ ಥರ ಕೂಗಿದ್ರೆ ನಾವು ಪೂರ್ತಿ ಬೆಂದಿರಬೇಕು. ಸೊ ಆ ಥರ ನೋಡ್ಕೋಬೇಕು. ಈಗ ಕುಕ್ಕರಿನ ಪ್ರೆಷರ್ ಪೂರ್ತಿಯಾಗಿ ಇಳಿದಿದೆ ನೋಡಿ. ಈ ಥರ ಆಗುತ್ತೆ ಬೆಂದ ಮೇಲೆ. ನಾವು ಕನ್ಸಿಸ್ಟೆನ್ಸಿನ ಹೇಳಿದ ರುಬ್ಕೊಳ್ಳೋದು ಅದು ಕರೆಕ್ಟಾಗಿದೆ. ಏನಿಲ್ಲ ನೀರು ಆಗಿಲ್ಲ, ಇಲ್ಲ ತುಂಬ ಗಟ್ಟಿನೂ ಆಗಿಲ್ಲ, ಕರೆಕ್ಟಾಗಿ ಬೆಂದಿದೆ. ಸೊ ಇದು ರೆಡಿ ಆಯಿತು. ಇದಕ್ಕಿವಾಗ ಒಗ್ಗರಣೆ ಹಾಕ್ಕೋಬೇಕು ಪಲ್ಯಕ್ಕೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಬರೀ ಸಾಸಿವೆ ಮಾತ್ರ ಹಾಕ್ತಾಯಿದ್ದೀನಿ. ಯಾಕೆ ನಾವು ಹಿಂಗಾಗಲೇ ಹಾಕ್ಬಿಟ್ಟಿದ್ದೀವಿ. ಬೇಕಿದ್ದರೆ ನೀವು ಹಾಕ್ಕೋಬೋದು ಇನ್ನೊಂದು ಸತಿ, ತೊಂದರೆ ಇಲ್ಲ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಇವಾಗ ನೋಡಿ ಇದ್ರೊಳಗೆ ನಾವು ಬೇಯಿಸಿದ ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಈ ಥರ ಆಗಿರುತ್ತೆ. ನಾವು ಕುಕ್ಕರಿಂದ ತೆಗೆದಾಗ ಈ ಥರ ಇರುತ್ತೆ. ಇವಾಗ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಇದನ್ನು ಸ್ವಲ್ಪವಾಗಿ ಹಾಕ್ಕೋತಾ ಇದ್ದೀನಿ. ಈಗೇನಂದರೆ ನಾವು ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೋತಾ ಇದ್ದೀವಿ. ಈಗ ಬೆಂದಿದೆಯಲ್ಲ ತರಕಾರಿನ, ಹೋಳನ್ನ ಎಲ್ಲ ಹಾಕ್ದಾಗ ಹೀಗಿರುತ್ತೆ. ನೋಡ್ತಾ ಇರಿ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ಈ ಥರ ಹಾಕಿದ್ಮೇಲೆ ಸ್ವಲ್ಪ ಬಿಡದೆ ಕೈ ಆಡಿಸಿದ್ರೆ ಒಳ್ಳೆಯದು. ಏಕೆಂದರೆ ಕಡಲೆಬೇಳೆ ಇರೋದ್ರಿಂದ ತಳ ಹಿಡ್ದಂಗೆ ಆಗುತ್ತೆ. ಅದನ್ನು ಅವಾಗವಾಗ ಕೂಡಿಸ್ತಾನೆ ಇರಬೇಕು ನೋಡಿ. ಈ ಥರ ನೋಡಿ, ಈಗ ತಳದಲ್ಲಿ ಈ ಥರ ಅಂಟ್ಕೊಳ್ತಾ ಇರುತ್ತೆ. ಅದನ್ನು ಈ ಥರ ಕೆರೆದು ಸ್ಕ್ರೇಪ್ ಮಾಡಿ ಕೂಡಿಸ್ಬೇಕು. ಸ್ಕ್ರೇಪ್ ಮಾಡಬೇಕು ಮತ್ತು ಕೂಡಿಸ್ಬೇಕು, ಸ್ಕ್ರೇಪ್ ಮಾಡಬೇಕು. ಅವಾಗ ಒಂಥರ ಬಾಡಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಗ್ಗರಣೆನಲ್ಲಿ ಇದಾಗಿರುತ್ತೆ. ನೀವು ಅಕಸ್ಮಾತ್ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡ್ರೆ ಸೈಡ್ಸಿಂದ ಸಣ್ಣ ಎಣ್ಣೆದು ಗುಳ್ಳೆ ಬರುತ್ತೆ. ನಾನು ಅಷ್ಟು ಹಾಕಿಲ್ಲ. ಈ ಥರ ಸೈಡ್ಸಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಥರ ಆಗ್ತಾ ಬಂದರೆ ಸಾಕು ಆಗುತ್ತೆ. ಇಷ್ಟು ನೋಡಿ, ಈ ಥರ ಇದು ಬಿಟ್ಬಿಟ್ರೆ ಅಂಟ್ಕೊಂಡಂಗೆ ಆಗಿಬಿಡುತ್ತೆ ತಳದಲ್ಲಿ. ಸೊ ಈ ಥರ ಸ್ಕ್ರೇಪ್ ಮಾಡಬೇಕು ಮತ್ತು ಕೂಡಿಸ್ಬೇಕು. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ನೋಡಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಬ್ರೌನಿಷ್ ಮೇಲೆ ಬಂದಿದೆ. ಬ್ರೌನ್ ಆಗಬೇಕಾಗಿಲ್ಲ. ನಿಮ್ಗೆ ಎಡ್ಜಸ್ ಸ್ವಲ್ಪ ಲೈಟ್ ಬ್ರೌನ್ ಥರ ಕಾಣಿಸಿದ್ರೆ ಸಾಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದಾದಮೇಲೆ ನಾನೊಂಚೂರು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ನೀವು ಗಮನಿಸಿರ್ಬೋದು, ನಾನು ಇಲ್ಲಿ ತನಕ ಇದಕ್ಕೆ ನಾನು ಹುಳಿ ಹಾಕಿಲ್ಲ. ಏಕೆಂದರೆ ಹುಳಿ ಈ ಪಲ್ಯಕ್ಕೆ ಹುಣಸೆ ಹಣ್ಣಿಗಿಂತ ನಿಂಬೆಹಣ್ಣು ಚೆನ್ನಾಗಿ ಹೊಂದುತ್ತೆ. ಸೊ ಅದನ್ನು ಹಾಕೋಣ. ಬೆಲ್ಲದ ಪುಡಿ ಸೇರಿಸಿದ್ದೀನಿ. ಉಪ್ಪು ಹಾಕಿದ್ವಿ ನಾವು ಆವಾಗಲೇ. ಸೊ ಬೆಲ್ಲದ ಪುಡಿ ಬ್ಯಾಲೆನ್ಸ್ ಮಾಡೋಕ್ಕೆ. ಇಲ್ಲ ಒಂಚೂರು ಸಕ್ಕರೆ ಹಾಕಿದ್ರೂ ನಡೆಯುತ್ತೆ. ಏಕೆಂದರೆ ಇದು ಬೆಲ್ಲ ಹಾಕಿದ್ರೆ ಕರಗಕ್ಕೆ ನೀರಿನಂಶ ಇಲ್ಲ ಅಲ್ವಾ, ಸ್ವಲ್ಪ ಕರಗದೆ ಇರ್ಬೋದು. ಇಲ್ಲ ಬೆಲ್ಲದ ಪುಡಿ ಹಾಕಿ, ಇಲ್ಲ ಸಕ್ಕರೆ ಹಾಕಿ. ಇದಿಷ್ಟಾದರೆ ಆಲ್ಮೋಸ್ಟ್ ಇದಾಗಿದೆ. ಇವಾಗ ಗೊತ್ತಾಗತ್ತೆ ಆ ಥರ ಕೂಡಿಸಿದ್ರೆ ನೋಡಿ. ಸ್ವಲ್ಪ ಆಮೇಲೆ ನಿಮಗೆ ಬಿಟ್ಕೊಂಡಂಗೂ ಆಗುತ್ತೆ. ತುಂಬ ನಾವು ಶುರು ಮಾಡಿದ್ರೆ ಸ್ವಲ್ಪ ಮುದ್ದೆ ಆಗಿತ್ತು, ಈಗ ಸ್ವಲ್ಪ ಇದಾಗಿದೆ, ಬಿಟ್ಕೊಂಡಂಗೆ ಆಗಿದೆ. ಈ ಸ್ಟೇಜಲ್ಲಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಬೋದು. ಇಲ್ಲಾಂದರೆ ಆ್ಯಸ್ ಇಟ್ ಇಸ್ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಕೆಲವ್ರಿಗೆ ಪಲ್ಯದಲ್ಲಿ ಮೇಲ್ಗಡೆ ಕಾಯಿ ತುರಿ ಹಾಕೋ ಅಭ್ಯಾಸ ಇರುತ್ತೆ, ಹಾಕೋದಿದ್ರೆ ಈಗ ಹಾಕ್ಕೋಬೋದು. ಈಗ ನಾನು ಒಲೆ ಆರಿಸಿದ್ದೀನಿ. ಇದಾದಮೇಲೆ ನಾನು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಯಾವತ್ತೂ ಹಾಕಿಬಿಟ್ಟು ಅದನ್ನು ಹೀಟ್ ಮಾಡಬಾರ್ದು. ಒಂದು ಕಹಿ ಬರುತ್ತೆ ಮತ್ತು ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಇವಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ಈ ರೆಸಿಪಿಗೆ ನೀವು ಆದಷ್ಟು ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆಯದು. ಹುಣಸೆ ಹುಳಿ ಅಷ್ಟು ಸೂಟ್ ಆಗೋಲ್ಲ. ಸೊ ನಮ್ಮ ಪಲ್ಯ ರೆಡಿಯಾಗಿದೆ.
ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಕೊನೆಗೊಳಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಕಂಟೆಂಟ್ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಯಾವುದಾದ್ರು ನಿಮಗೆ ಸ್ಪೆಸಿಫಿಕ್ ರೆಸಿಪೀಸ್ ಬೇಕಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.